ಇದರ ಕ್ಯಾಬಿನ್ ಹೀಗೆ ಬರುದಾ ಸರ್? ಏನು ಸೀಟ್ ಎಲ್ಲ ಇರುದಿಲ್ಲ? ಹಾ ಸರ್, ಸೀಟ್ ಇರೋದಿಲ್ಲ. ಇದು ಇದ್ರಲ್ಲಿ ಏನಿದೆ ಸರ್, ಕಷ್ಟ ಏನಿಲ್ಲ ಸರ್, ನಮ್ಗೆ ಇನ್ಫಾರ್ಮೇಶನ್ ಗೊತ್ತಾಗತ್ರಿ. ಗಾಡಿ ಬಗ್ಗೆ ಏನಾಗಿ ಫಾಲ್ಟ್ ಎಲ್ಲ ನಮ್ಗೆ ಗೊತ್ತಾಗತ್ತೆ. ಯಾವ ತರ ಡ್ರೈವಿಂಗ್ ಮಾಡ್ಬೇಕು, ಯಾವ ತರ ಏನ್ ಮಾಡ್ಬೇಕು ಅಂತ ಎಲ್ಲ ಹೇಳ್ಕೊಡ್ತಾರೆ. ಇದು ಬೇಕಾ? 12 ಮೀಟರ್ ಗಾಡಿಗೆ 35 ಮೀಟರ್ ಗಾಡಿಗೆ ಚೇಂಜ್ ಆಗ ಸರ್. 12 ಮೀಟರ್ಗೆ ಜನರಿಗೆಲ್ಲ ಒಂದು ಮಾಹಿತಿ ತಲುಪಿಸುವಂತ ಒಂದು ಕಾರ್ಯಕ್ರಮ ಮುಂದುವರಿಲಿ. ಇನ್ನು ಹೆಚ್ಚೆಚ್ಚು ಫಾಲೋವರ್ಸ್ ನಿಮಗೆ ಬರ್ಲಿ. ನಿಮ್ಮ ಇವಾಗ ಏನಾಯ್ತು, ಹಳೆ ಗಾಡಿ ಇರ್ತಾವಲ್ಲ ಅವನ್ನೆಲ್ಲ ಸ್ಕ್ರಾಪ್ ಆಗಿದಾರು. ಆ ಸ್ಕ್ರಾಪ್ ಆದ ಜಾಗಕ್ಕೆ ಹೊಸ ರೂಟ್ಗಳ ಗಾಡಿ ಹಾಕ್ಬಿಡ್ತಾರೆ. ನಾನು ಗಾಡಿ ಬ್ರೇಕ್ ಡೌನ್ ಆದಲ್ಲಿ ಅನುಕೂಲ ಇದ್ರೆ ಅಲ್ಲೇ ಬರುತ್ತೆ ಗಾಡಿ. ನಾವ್ ಎಲ್ಲಿ ಬ್ರೇಕ್ ಡೌನ್ ಆಯ್ತು ಅಲ್ಲೇ ಗಾಡಿ ಬರ್ತದೆ. ದಾದಾ ನೀನ್ ನಿದ್ದೆ ಮಾಡತ್ತಾರೆ, ಡ್ಯೂಟಿ ಚೇಂಜ್ ಮಾಡ್ರಿ ಅಂತ ಹೇಳಿ ಆಫೀಸ್ ಹತ್ರ ಕಾಲ್ ಮಾಡ್ತಾರೆ. 100 ಕಿಲೋಮೀಟರ್ ಓಡಿಸಿರು ಡಬಲ್ ಡ್ರೈವರ್, 50 ಕಿಲೋಮೀಟರ್ ಓಡಿಸಿರು ಡಬಲ್ ಡ್ರೈವರ್. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ತುಂಬ ಜನರ ಒಂದು ರಿಕ್ವೆಸ್ಟ್ ಆದಂಥ ಈ ಒಂದು ಸಂಚಿಕೆ. ತುಂಬ ಜನ ಕೇಳ್ತಾ ಇದ್ರು, ಸರ್ VRL ಬಸ್ಸಿನ ಸಂಪೂರ್ಣ ಒಂದು ಮಾಹಿತಿಯನ್ನು ನಮಗೆ ತಿಳಿಸಿ, VRL ಬಸ್ ಅವರ ಹತ್ರ ಎಷ್ಟು ಬಸ್ ಇದೆ, ಇವರ ಸ್ಯಾಲ್ರಿಯನ್ನು ತಿಳಿಸಿ ಎಲ್ಲ ತುಂಬ ಜನರ ಒಂದು ರಿಕ್ವೆಸ್ಟ್ ಇತ್ತು. ಆ ಪ್ರಕಾರ ನಾನಿವತ್ತು ಈ ಒಂದು ಸಂಚಿಕೆಯಲ್ಲಿ VRL ಬಸ್ಸಿನ ವ್ಲಾಗ್ ಅನ್ನು ಮಾಡ್ತಾ ಇದ್ದೇನೆ. ಇನ್ನೇಕೆ ತಡ, ನೋಡ್ಕೊಂಡು ಬರುವ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಹೇಗಿದ್ದೀರಾ? ಚೆನ್ನಾಗಿದೆ ಸರ್, ನೀವು ಹೇಗಿದ್ದೀರಾ? ನಾವು ಸೂಪರ್ ಸರ್. ಸರ್ ನಿಮ್ಮ ಹೆಸರು? ರಾಜೇಂದ್ರ ಪಟೇಲ್ ಅಂತ. ಊರೆಲ್ಲಿ ಸರ್ ನಿಮ್ದು? ಬೈಲಹೊಂಗ ತಾಲೂಕ್ ನಿಂಗಾರ್. ಓಕೆ ಸರ್, ನೀವು ಒಂದು VRL ಗೆ ಬಂದು ಎಷ್ಟು ವರ್ಷ ಆಯ್ತು? ಆಗ ಒಂದು 10 ವರ್ಷ ಆಯ್ತು. 10 ವರ್ಷ ಆಯ್ತು. ಸರ್ ಹೇಗಿದೆ ಸರ್ VRL ಕಂಪ್ನಿ? ಹೇಗೆ ಸರ್? ಕಂಪ್ನಿ ತುಂಬಾ ಚೆನ್ನಾಗಿದೆ ಸರ್. ಓಕೆ ಸರ್, ಎಷ್ಟು ಬಸ್ ಇದೆ ಸರ್ VRL? ಇವಾಗ ಒಂದು 650 670 ಮೇಲೆ ಇರ್ಬೋದು. 650. ಓಕೆ, ಮೊಟ್ಟ ಮೊದಲಾಗಿ ನೀವು ಮಾಡಿದಂತ ರೂಟ್ ಯಾವ್ದು ಸರ್ VRL ಅಲ್ಲಿ? ಬಂದು ನಾವು ಮಾಡಿದ್ದು ಬೆಳಗಾವಿ ಬೆಂಗಳೂರು. ಓಕೆ, ಹೇಗೆ ಆಗ್ತಿತ್ತು ಸರ್ ಆ ರೂಟ್? ಚೆನ್ನಾಗೈತೆ ಸರ್. ಓಕೆ, ಫಸ್ಟಿಗೆ ನೀವು ಬಸ್ಸಿಗೆ ಬಂದ್ರ ಅಥವಾ ಬೇರೆ ಲಾರಿಯಲ್ಲೆಲ್ಲ ಇದ್ರ? ಇಲ್ಲ ಸರ್, ನಾವು ಇಲ್ಲಿ ಬಂದಿರೋದು ಲಾರಿ ಫಸ್ಟ್ ಬಸ್ಸಿಗೆ. ಊರಲ್ಲೆಲ್ಲ ನಾವು ಮಿನಿ ಬಸ್ ಲಾರಿ ಓಡಿಸ್ತಿದ್ವು. ಲಾರಿ ಮಿನಿ ಬಸ್ ಎಲ್ಲ ಓಡಿಸ್ತಾ ಇದ್ರು. ನಂತರ VRL ಗೆ ಬಂದಿರೋ. ಸರ್ ಒಂದು ಡೌಟ್ ಇದೆ, ಪ್ರತಿ ಒಂದು ರೂಟಿಗೆ ಸರ್ ಡಬಲ್ ಡ್ರೈವರ್ ಸರ್? ಡಬಲ್ ಡ್ರೈವರ್ ಸರ್. ಎಷ್ಟು ಕಿಲೋಮೀಟರ್ ಇರ್ಲಿ? 100 ಕಿಲೋಮೀಟರ್ ಓಡಿಸಿರು ಡಬಲ್ ಡ್ರೈವರ್, 50 ಕಿಲೋಮೀಟರ್ ಓಡಿಸಿರು ಡಬಲ್ ಡ್ರೈವರ್. ಇದೊಂದು VRL ಅವ್ರದ್ದು ಸ್ಪೆಷಲ್. ಸ್ಪೆಷಲ್ ಅಂದ್ರೆ ಇನ್ನೊಬ್ರು ಯಾರಿಗೂ ಪ್ರಾಬ್ಲಮ್ ಆಗ್ಬಾರ್ದು. ಮೇನ್ ಇಂಪಾರ್ಟೆಂಟ್ ಪ್ಯಾಸೆಂಜರ್ ಇದ್ರೆ ಓಕೆ, ಅದ್ರ ಸಂಬಂಧ ಡಬಲ್ ಡ್ರೈವರ್ ಅಲ್ವಾ? ಓಕೆ, ಅದ್ರ ಸಂಬಂಧ ಡಬಲ್ ಡ್ರೈವರ್. ಡಬಲ್ ಡ್ರೈವರ್. ನೀವು ಡಬಲ್ ಡ್ರೈವಿಂಗ್ ಡ್ಯೂಟಿ ಹೇಗೆ ನೀವು ಹಂಚ್ಕೊಳ್ತೀರಾ? ಹೇಗೆ ಅಂದ್ರೆ ಎಲ್ಲಿಂದ ಎಲ್ಲಿ ತನಕ? ಇದು ಇವಾಗ ಎಲ್ಲಿಗೆ ಹೋಗುವ ಬಸ್? 500 ಕಿಲೋಮೀಟರ್ ಇತ್ತಂದ್ರೆ 250 ಕಿಲೋಮೀಟರ್ ನಾವು, 250 ಕಿಲೋಮೀಟರ್ ಅವ್ರು ಓಡಿಸ್ತಾರೆ. ಓಕೆ, ಇವಾಗ ಇದು ಎಲ್ಲಿಗೆ ಹೋಗುವಂತ ಬಸ್? ಇವಾಗ ಉಡುಪಿ ಟು ಬೆಂಗಳೂರು. ಉಡುಪಿ ಟು ಬ್ಯಾಂಗ್ಳೂರ್. ನೀವು ಇವಾಗ ಇಲ್ಲಿಂದ ಎಲ್ಲಿ ತನಕ ಓಡಿಸ್ತೀರಾ? ಇಲ್ಲಿಂದ ನಾವು ಸಕಲೇಶ್ಪುರ ಅಂದ್ರೆ ಹಾಸನ. ನಂತರ ನೀವು ರೆಸ್ಟ್ ಮಾಡ್ತೀವಿ. ನಿಮ್ಗೆ ರೆಸ್ಟ್ ಎಲ್ಲಿ? ಇಲ್ಲೇ ರೆಸ್ಟ್ ಒಳಗಡೆ ಕುಲ್ಲ ಐತ್ ನಾವು ಒಳಗಡೆ ಹೋಗ್ತವ್ರಿ. ಇಲ್ಲೇ ಮೇನ್ ಖಾಲಿ ಇದ್ರೆ ಒಳಗಡೆ ಹೋಗ್ತವ್ರು. ಹಾಗೆ ಅಂದ್ರೆ ಅರ್ಧ ಹಾಫ್ ನಿಮ್ಗೆ, ಹಾಫ್ ಅವರಿಗೆ ಬಿಡ್ಬೇಕಾದ್ರೆ ಸಹ ಹಾಗೆ ಸೇಮ್ ಹಂಗಾರೆ. ಓಕೆ ಸರ್, VRL ಗೆ ಜಾಯ್ನ್ ಆಗ್ಬೇಕಂತ ಹೇಳಿದ್ರೆ ನಮ್ದು KSRTC ತರ ಏನಾದ್ರು ಎಕ್ಸಾಮ್ಸ್ ಏನಾದ್ರು ಇದೆಯಾ? ಸರ್ ಇಲ್ಲಿ ಎಲ್ಲ ಫಾರ್ಮುಲಾ ಎಲ್ಲ ಐತ್ರಿ. ಓಕೆ, ಸ್ಟಾರ್ಟಿಂಗ್ ಒಳಗ ಟ್ರಯಲ್ ತಗೋತಾರ. ಟ್ರಯಲ್ ಒಳಗ ಪಾಸ್ ಆಗಿಂದ್ರ ನೈಟ್ ಡ್ರೈವಿಂಗ್ ತಗೋತಾರ 3 ದಿನ. ಓಕೆ, ಟ್ರಯಲ್ ಎಲ್ಲ ಇದೆ? ಟ್ರಯಲ್ ಎಲ್ಲ ಐತಿ ಸರ್. ಮತ್ತ ಗಾಡಿಗಳ ಬಗ್ಗೆ ಮೇಂಟೆನೆನ್ಸ್ ಎಲ್ಲ ಹೇಳ್ಕೊಡ್ತಾರ. ಓಕೆ, 3 ದಿನ ಡೇ ಕ್ಲಾಸ್, 3 ದಿನ ನೈಟ್ ಕ್ಲಾಸ್ ಇರ್ತದ. ಆತರ ಎಲ್ಲ ಇದೆ? ಅಷ್ಟೆಲ್ಲ ಇದೆ. ಅವನ್ನೆಲ್ಲ ಮುಗಿಸಿಂದ ಆಮೇಲೆ ನಮ್ಮ ಟ್ರಯಲ್ ಅಪಾಯಿಂಟ್ ಮಾಡ್ತಾರೆ. ಓಕೆ, ಮೇನ್ ಇರೋದ ಅಲ್ವಾ? ನಿಮ್ಗೆ ಆ ಒಂದು ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಹೇಗೆ ಸರ್? ಕಷ್ಟ ಅಂತ ಆಯ್ತಾ? ಕಷ್ಟ ಏನಿಲ್ಲ ಸರ್, ನಮ್ಗೆ ಇನ್ಫಾರ್ಮೇಶನ್ ಗೊತ್ತಾಗತ್ರಿ. ಗಾಡಿ ಬಗ್ಗೆ ಏನಾಗಿ ಫಾಲ್ಟ್ ಎಲ್ಲ ನಮ್ಗೆ ಗೊತ್ತಾಗತ್ತೆ. ಯಾವ ತರ ಡ್ರೈವಿಂಗ್ ಮಾಡ್ಬೇಕು, ಯಾವ ತರ ಏನ್ ಮಾಡ್ಬೇಕು ಅಂತ ಎಲ್ಲ ಹೇಳ್ಕೊಡ್ತಾರೆ. ಓಕೆ, ಹಾಗೆ ಸರ್. ಇವಾಗೆಲ್ಲ ಬ್ರ್ಯಾಂಡ್ ನ್ಯೂ ಆದಂತಹ ಬಸ್ ಎಲ್ಲ ಬಂದಿದೆ. ಇವಾಗ ಇದು BS6 ಗಾಡಿ ಅಲ್ಲ? ಹೇಗೆ ಸರ್, ನೀವು ಇವಾಗ BS3 ಎಲ್ಲ ಓಡಿಸ್ತಾ ಇದ್ರಿ ಮುಂಚೆ, ಇವಾಗ ಸಡನ್ BS6 ಗೆ ಬಂದ್ರಿ. ಹೇಗೆ ಸರ್, ನಿಮ್ಗೆ ಸೆಟ್ ಆಯ್ತಾ? ಸೆಟ್ ಆಗುತ್ತೆ ಸರ್. ಸೆಟ್ ಆಗುತ್ತೆ ಅಂದ್ರೆ BS4 BS2 ಕಿಂತ ಗಾಡಿ ಚೆನ್ನಾಗಿರ್ತಾವ.
ಹೆಚ್ಚಿನ ಪ್ರತಿ ಒಬ್ರು ಡ್ರೈವರ್ ಹೇಳುದು ಅದೇ BS3 BS4 ಗಾಡಿ ಒಳ್ಳೇದ ಅಂತ ಹೇಳ್ತಾರೆ. ಸರ್ ನಿಮ್ಗೆ ಹೇಗೆ ಸರ್ ಯಾವ್ದು ಗಾಡಿ ಒಳ್ಳೇದು ಓಡಿಸ್ಲಿಕ್ಕೆ? ಬೇಸಿಕ್ಸ್ ಚಲೋ ಸರ್, ಇದು ಕಾರ್ ಗಾಡಿ ಓಡಿಸಿದಂಗ ಸರ್. ಇದು ಬಸ್ ಅನ್ನೋ ಅನುಭವ ಬರೋದು ಕಾರ್ ಓಡಿಸಿದಂಗ. ಸೇಮ್ ಸೆನ್ಸರ್ ಗಾಡಿ, sensor ಸೇಮ್ ಗಾಡಿ. ಬಸ್, ಸೇಮ್ ಕಾರ್ ಓಡಿಸಿದಾಗ. ಕಾರ್ ಓಡಿಸಿದಂಗ. ಓಕೆ, ಹಾಗೆ ಸರ್ ಎಷ್ಟು ಬಸ್ ಬಂದಿದೆ ಸರ್? ಇವಾಗೆಲ್ಲ ತುಂಬಾ ಬಸ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ರು. ಹಾ. ಇನ್ನು ಸಹ ಎಲ್ಲ ಒಂದು ಕೆಲವೊಂದೆಲ್ಲ ಗಾಡಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ರು. ಸರ್ ಇವಾಗ ಜಸ್ಟ್ ಇರೋದು 60-70 ಚಾಸಿ ಹೋಗಿದೆ ಅಂತ ಸುದ್ದಿ ಇತ್ತು. ಇವಾಗ ಮೊನ್ನೆ ಒಂದು 30 ಗಾಡಿ ಬಂದು ಸರ್ ಒಳ್ಳೆ. ಓಕೆ ಸರ್, ಇವಾಗ ಹೊಸದೆಲ್ಲ ಗಾಡಿ ಬರುತ್ತಲ್ಲ, ಅದು ರೂಟ್ ಎಲ್ಲ ಯಾವ ತರ ಸೆಟ್ ಮಾಡ್ತಾರೆ? ಅಂದ್ರೆ ಹಳೆ ರೂಟ್ ಅನ್ನು ನಿಲ್ಸಿ ಹೊಸ ರೂಟ್ ಹಾಕ್ತಾರೆ, ಅದಕ್ಕೆ ಹೇಗೆ? ಇಲ್ಲ ಸರ್, ಇವಾಗ ಏನಾಯ್ತು, ಹಳೆ ಗಾಡಿ ಇರ್ತಾವಲ್ಲ ಓಕೆ, ಅವನ್ನೆಲ್ಲ ಸ್ಕ್ರಾಪ್ ಆಗಿದಾರು. ಆ ಸ್ಕ್ರಾಪ್ ಆದ ಜಾಗಕ್ಕೆ ಹೊಸ ರೂಟ್ಗಳು ಗಾಡಿ ಹಾಕ್ಬಿಡ್ತಾರೆ. ಸ್ಕ್ರಾಪ್ ಆದ ಗಾಡಿಯನ್ನು ಕೆಲವರೆಲ್ಲ ತಕೊಂಡಿದ್ದಾರೆ. ನಮ್ಮೊಬ್ರು ಫ್ರೆಂಡ್ ರೀಸೇಲಿಂಗ್ ಸ್ಕ್ರಾಪ್ ತುಂಬಾ ಗಾಡಿ ಎಲ್ಲ ಕೆಲವೊಂದೆಲ್ಲ ಒಳ್ಳೆ ಇರುತ್ತೆ, ಹಾಗೆ ಸೇಲ್ ಮಾಡಿ ಎಲ್ಲ ಹೊಸತ್ ಹಾಕ್ತಾರೆ. ಹಂಗೂ ಆಗಿದಾವೆ ಸರ್. ಇದು ಇವಾಗ ಯಾವ ಕೋಚ್ ಸರ್? ಇದು ಶಕ್ತಿಯಾ? ಇದು ದಾಮೋದರ್ ಸರ್. ಓಕೆ, ದಾಮೋದರ್. ಸರ್ ಗಾಡಿ ಡ್ರೈವ್ ಮಾಡ್ಲಿಕ್ಕೆ ಯಾವ್ದು ಒಳ್ಳೇದು ನಿಮ್ಗೆ? ಯಾವ ದಾಮೋದರ ಬೆಸ್ಟ್. ದಾಮೋದರ್ ಕೋಚ್ ಬೆಸ್ಟ್. ದಾಮೋದರ್ ಮೋಟಾರ್ಸ್ ಅಂತ ಇದು ಅಲ್ಲ? ಹೌದು. ಓಕೆ, ಓಕೆ. ಮುಂಚೆ ನೀವು ಹೆಚ್ಚಾಗಿ ಓಡಿಸಿರುವಂತ ಗಾಡಿ ಯಾವುದು? ಲೈಲ್ಯಾಂಡ್, ಟಾಟಾವಾ? ಸರ್ ನಾವು ಲೈಲ್ಯಾಂಡ್ ಓಡಿಸೋದು ಜಾಸ್ತಿ. ಸರ್ VRL ಅಲ್ಲಿ ಹೆಚ್ಚಾಗಿ ಗಾಡಿ ಟಾಟಾ ಇರೋದ ಲೈಲ್ಯಾಂಡ್ ಇರೋದು? ಲೈಲ್ಯಾಂಡ್ ಸರ್. ಐಶರ್ ಎಲ್ಲ ಇಲ್ಲಲ್ಲ? ಐಸರ್ ಇವಾಗ ಅದ ಸರ್. ಐಸರ್ ಒಂದು 50-60 ಗಾಡಿ ಇರ್ಬೋದ್ರಿ. ಮೇನ್ ಇರೋದಲ್ಲ ಲೈಲ್ಯಾಂಡ್ ಅನ್ನ. ಎಲ್ಲ ಲೈಲ್ಯಾಂಡ್ ಹೆಚ್ಚಾಗಿ. ಸ್ವಲ್ಪ ಮೇಂಟೆನೆನ್ಸ್ ಎಲ್ಲ ಒಳ್ಳೆ ಮಾಡ್ತಾರೆ. ಮೇಂಟೆನೆನ್ಸ್ ಎಲ್ಲ ರೀ, ನಮ್ದು ಏನು ಕೆಲಸ ಇಲ್ಲ ಸರ್, ಎಲ್ಲ ಮೇಂಟೆನೆನ್ಸ್ ಎಲ್ಲ ಕಮ್ಮಿ ಮಾಡ್ತಾರೆ. ಇವಾಗ ಎಕ್ಸಾಂಪಲ್ ನೀವು ಬ್ಯಾಂಗ್ಳೂರಿಂದ ಬರ್ಬೇಕಾದ್ರೆ ಬ್ರೇಕ್ ಡೌನ್ ಆಯ್ತು ಗಾಡಿ, ಅವಾಗ ನಿಮ್ಗೆ ಇನ್ನೊಂದು ಗಾಡಿ ಕಳಿಸ್ತಾರ ಸರ್? ಸರ್ ಆಗಿನ ಒಂದು 1/2 hour ಒಳಗೆ ಒಂದ್ ಗಾಡಿ ಬರುತ್ತೆ ಸರ್. ಕೂಡ್ಲೆ ಬರುತ್ತೆ. ಅದೆಲ್ಲ ಒಳ್ಳೇದಲ್ಲ. VRL ಅಂತ ಹೇಳಿದ್ರೆ ಅದೇ ಜನಗಳಿಗೆ ಇನ್ನೊಂದು ಸ್ಪೆಷಲಿಸ್ಟ್ ಏನೇ ಸರ್, ಪ್ರೈವೇಟ್ ಗಾಡಿಗಿಂತ ಗಾಡಿ ಹೋರಿ ನಾನು ಗಾಡಿ ಬ್ರೇಕ್ ಡೌನ್ ಆದಲ್ಲಿ ಅನುಕೂಲ ಇದ್ರೆ ಓಕೆ ಅಲ್ಲೇ ಬರುತ್ತೆ ಗಾಡಿ. ನಾವ್ ಎಲ್ಲಿ ಬ್ರೇಕ್ ಡೌನ್ ಆಯ್ತು ಅಲ್ಲೇ ಗಾಡಿ ಬರ್ತದೆ. ಒಂದ್ 1/2 hour ಲೇಟ್ ಆಗ್ಬೋದ್ರೆ ಗಾಡಿ ಬರ್ತದೆ ಸರ್. ಅಲ್ವಾ? ಅದೆಲ್ಲ ಸ್ವಲ್ಪ ಫೆಸಿಲಿಟಿ ಒಳ್ಳೆ ಚಲೋ ಇದೆ ಸರ್, ಚೆನ್ನಾಗಿ ಇರುತ್ತೆ. ಸರ್ ನೀವು ವೋಲ್ವೋ ಓಡಿಸಿದ್ದೀರಾ? ಓಲೋ ಇಲ್ಲ ಸರ್. ಓಡಿಸಿದ್ರಾ? ಇಲ್ಲ. ಏನಾದ್ರು ಆಸೆ ಇದೆಯಾ ಸರ್ ವೋಲ್ವೋ ಓಡಿಸ್ಬೇಕಂತ? ಮಾಡ್ಬೇಕಂತ ಐತಿ ಸರ್. ಅದಕ್ಕೆಲ್ಲ ಟ್ರೈನಿಂಗ್ ಇದೆಯಲ್ಲ? ಅದಕ್ಕೂ ಟ್ರೈನಿಂಗ್ ಐತಿ ಸರ್. ಅದು ಎಲ್ಲಿ ಸರ್ ಟ್ರೈನಿಂಗ್ ನಡೆಯೋದು? ಅಲ್ಲಿ ನಮ್ಮ ಊರಲ್ಲೇ ಕೊಡ್ತಾರೆ ಸರ್, ನಮ್ಮ ಹುಬ್ಳಿಯಲ್ಲೇ ಕೊಡ್ತಾರೆ. ಸರಿ, ಒಂದು ಇನ್ಫಾರ್ಮೇಶನ್, ಬಸ್ಸಿನ ಹಿಂದ್ಗಡೆ ಮುಂಚೆಲ್ಲ ವಾಂಟೆಡ್ ಡ್ರೈವರ್ಸ್ ಅಂತೆಲ್ಲ ಹಾಕಿದ್ರು, ಅದು ಕರಿತಾ ಇದ್ರ ಸರ್? ತುಂಬಾ ಜನ ಅಂದ್ರೆ ನಮ್ಮ ಸಬ್ಸ್ಕ್ರೈಬರ್ ಎಲ್ಲ ಕೇಳ್ತಾ ಇದ್ರು, ನಮ್ಗೆ VRL ಅಲ್ಲಿ ಜಾಬ್ ಮಾಡ್ಬೇಕು ಸರ್. ಅಂತವರಿಗೆ ಏನ್ ಮಾಡ್ಬೋದು ಸರ್? ಎಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್ ಅವ್ರಿಗೆ? ಸರ್ ವಾಂಟೆಡ್ ಡ್ರೈವರ್ಸ್ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರು ತಗೋತಾರ ಸರ್. ಇಲ್ಲ ಮೇನ್ ಆಗಿ ನಾವು ಹುಬ್ಳಿ ಬಂದು ಅಲ್ಲಿ ಎನ್ಕ್ವೈರಿ ಮಾಡಿದ್ರು ನಮ್ಗೆ ಇದಾಕ ಸರ್. ಅಲ್ಲಿ ಆಫೀಸ್ಗೆ ಹೋಗಿ ಸಹ ಮಾಡ್ಬೋದು? ಹುಬ್ಳಿಯಲ್ಲಿ ಆಫೀಸ್ ಮಾಡ್ಬೋದು. ಓಕೆ ಸರ್, ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇರ್ಬೇಕು ಕನಿಷ್ಠವಾಗಿ ಅವರಿಗೆ? ಬ್ಯಾಚ್ ಆಗಿ 3 years ಆಗಿರ್ಬೇಕು ಸರ್. 3 years. 3 years ಆಗಿರ್ಬೇಕು ಅಲ್ಲ? ಓಕೆ ಸರ್, ನಿಮ್ಗೆ ಇವಾಗ ಉಡುಪಿ ಟು ಬ್ಯಾಂಗ್ಳೂರ್ ಮಾಡ್ತಾ ಇದ್ದೀರಾ, ಸಡನ್ ಆಗಿ ಬೇರೆ ಎಲ್ಲಿಗಾದ್ರೂ ಹಾಕ್ತಾರ ಟ್ರಿಪ್? ಹಂಗೇನಿಲ್ಲ ಸರ್, ಇವಾಗ ನಾವು ಜಸ್ಟ್ ಅಲ್ಲಿಂದ ಇಲ್ಲಿ ಬೆಂಗಳೂರು ಟು ಉಡುಪಿ ಬಂದಿದಲ್ರಿ, ಉಡುಪಿ ಟು ಹೊಳ್ಳಿ ಬೆಂಗಳೂರು ಹೋಗುದು ಸರ್ ಅಷ್ಟೇ, ಬೇರೆ ಎಲ್ಲಿ ಹೋಗ್ಲಿಕ್ಕಿಲ್ಲ. ಇಲ್ಲಿಂದ ಬೇರೆ ರೂಟ್ ಇಲ್ಲ ಸರ್, ಮಂಗಳೂರಿಂದ ಮತ್ತೆ ಹೊರಗಡೆ ರೂಟ್ ಅದ. ಲಾಸ್ಟ್ ಟೈಮ್ ನಾನೊಂದು ಮೈಸೂರಿಂದ ಉಡುಪಿಗೆ VRL ಅಲ್ಲಿ ನಾನು ಪ್ರಯಾಣ ಮಾಡಿದೆ. ಸೊ ಮಾತಾಡ್ಕೊಂಡ್ ಬರ್ಬೇಕಾದ್ರೆ ಹೀಗೆ ಡ್ರೈವರ್ ಹೇಳಿದ್ರು, ನನ್ಗೆ ಇವಾಗ ನೆಕ್ಸ್ಟ್ ನೈಟ್ ಬ್ಯಾಂಗ್ಳೂರಿಗೆ ಬಿಡ್ಬೇಕು ಅಂತ ಹೇಳಿದ್ರು. ಒಂದೊಂದು ಇರ್ತಾವ ಕೂಡ್ಲೆ. ಅವಾಗ ನೋಡಿ, ಈ ಡ್ರೈವಿಂಗ್ ಎಲ್ಲ ನಮ್ಗೆ ಪ್ರತಿಯೊಂದು ಗೊತ್ತಿರ್ಬೇಕಲ್ಲ, ಪ್ರತಿಯೊಂದೆಲ್ಲ ಗೊತ್ತಿರ್ಬೇಕು, ರೂಟ್ ಎಲ್ಲ ಗೊತ್ತಿರ್ಬೇಕು. ಪ್ರತಿಯೊಂದು ಅಲ್ಲ. ಇವಾಗ ಎಲ್ಲಿ ಹಾಕಿದ್ರೆ ಸರ್ ನಿಮ್ಗೆ ಗೊತ್ತಿರ್ಬೇಕು, ರೂಟ್ ಗೊತ್ತಾಗ ಸರ್ ಅಲ್ವಾ? ಹಾಗೆ ಎಲ್ಲ ಇರುತ್ತೆ. ಹೇಗೆ ಆಗ್ತದೆ VRL? ಚೆನ್ನಾಗಿದೆ ಸರ್, ಎಲ್ಲಾರು ಬರೋರು ಅನುಕೂಲ ಐತ್ರಿ, ಪ್ಯಾಸೆಂಜರ್ಗೂ ಒಳ್ಳೆ ಸ್ಪೆಷಲಿಸ್ಟ್. ಬ್ರ್ಯಾಂಡ್ ನ್ಯೂ ಗಾಡಿ ಎಲ್ಲ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ಗಾಡಿ ಕ್ಲೀನ್ ಇದೆ ಸರ್. ಇನ್ನೊಂದು, ಇದರ ಕ್ಯಾಬಿನ್ ಹೀಗೆ ಬರುದಾ ಸರ್? ಏನು ಸೀಟ್ ಎಲ್ಲ ಇರುದಿಲ್ಲ ಸರ್? ಸೀಟ್ ಇರುದಿಲ್ಲ ಇದು ಸರ್. ಹೊರಗಡೆ ಬುಕಿಂಗ್ ಸೀಟ್ ಬಿಟ್ಟು ಯಾವ ಸೀಟು ಹಾಕಕ್ ಅಲಾವಿಲ್ಲ ಸರ್. ಓಕೆ, ಯಾವ ಸೀಟ್ ಹಾಕೋಕ್ ಅಲಾವಿಲ್ಲ ಸರ್. ಪ್ರತಿಯೊಂದು CC ಕ್ಯಾಮೆರಾ ಇದೆ, ಇದೆಲ್ಲ ಮಾನಿಟರ್ ಆಗ್ತಾ ಇರ್ತದಲ್ಲ ಸರ್? ಎಲ್ಲ ಆನ್ ಇದಾವ ಸರ್. ನಾವು ಇವಾಗ ಮಾತಾಡಿದ್ ಸಹ ಇಲ್ಲಿ ಆಗ್ತಾ ಇದೆ, ವಾಯ್ಸ್ ರೆಕಾರ್ಡಿಂಗ್ ಸಹ ಆಗ್ತಿರೋದು. ಓಕೆ, ಹಾಗೆ ಸೀಟ್ ಎಲ್ಲ ಇದು ಒಂದು ಕ್ಯಾಮ್ರಾ ಸರ್, ನಾವು ನಿದ್ದೆ ಮಾಡಕ ಅಲರ್ಟ್ ಮಾಡ್ತದೆ. ಅದೊಂದು ಸಿಸ್ಟಮ್ ಇದೆ ಅಲ್ವಾ? ಓಕೆ, ಇವಾಗ ನಿಮ್ಗೆ ಡ್ರೈವಿಂಗ್ ಅಲ್ಲಿ ನಿದ್ದೆ ಬಂತು, ಇದು ಇವಾಗ ಅಲರ್ಟ್ ಮಾಡ್ತಾರೆ. ಅಲರ್ಟ್ ಮಾಡ್ತೈತ್ರಿ. ಅಷ್ಟು ಮೀರಿ ನಾವು 3-4 ಸಲ ಮತ್ತೆ ನಿದ್ದೆ ಓಡ್ಸಾಕತ್ರ ನಮ್ಮ ಆಫೀಸ್ ಇಂದ ಕಾಲ್ ಬರ್ತೈತ್ರಿ. ದಾದಾ ನೀವ್ ನಿದ್ದೆ ಮಾಡತ್ತೀರಿ, ಡ್ಯೂಟಿ ಚೇಂಜ್ ಮಾಡ್ರಿ ಅಂತ ಹೇಳಿ ಆಫೀಸ್ ಇಂದ ಕಾಲ್ ಮಾಡ್ತಾರೆ. ನಿಜವಾಗ್ಲೂ ಎಲ್ಲ ಚಲೋ ಐತ್ರಿ, ಚೆನ್ನಾಗಿ, ತುಂಬಾ ಚೆನ್ನಾಗಿದೆ ಅಲ್ಲ? ಈ ತರದೆಲ್ಲ ಇನ್ನೂ ಸಹ ಬರ್ಬೇಕು ಸರ್, ಎಲ್ಲ ಪ್ರತಿಯೊಂದು ಬಸ್ ಅಲ್ಲಿ ಒಳ್ಳೇದಲ್ವಾ? ಓಕೆ, ಆತರ ಎಲ್ಲ ಆಗ್ತದಲ್ಲ? ಸರ್ ಆಗ್ತದೆ. ಇದೊಂದು ಬೆಸ್ಟ್ ಆಗಿದೆ ಸರ್, ನಿದ್ದೆ ಮಾಡಕ ಅಲರ್ಟ್ ರೀ. ಓಕೆ, ಚೆನ್ನಾಗೈತೆ ಸರ್. ಕೂಡ್ಲೆ 1-2 ಸಲ ಸೈರನ್ ಹೊಡಿತದೆ, ಆಮೇಲೆ ಕಸ್ಟಮರ್ ಕಾಲ್ ಬರ್ತದೆ ಸರ್. ಕಸ್ಟಮರ್ ಕೇರ್ ಇಂದ ನಮ್ಗೆ ಕಾಲ್ ಬರ್ತದೆ. ಓಕೆ, ಆತರ ಎಲ್ಲ ಇದೆ ಅಲ್ಲ ಸರ್? ಇನ್ನೊಂದು, ಈ ಡೋರ್ ನ ಬಗ್ಗೆ ನಾನು ಮಾತಾಡ್ತೇನೆ. ಇದು ಇವಾಗ ತೆಗಿಲಿಕ್ಕೆ ಹೇಳಿದ್ದಾರೆ, ರೂಲ್ಸ್ ಆಗಿದೆ, ಈಗ ತೆಗ್ದಿದ್ದಾರೆ
ಸರ್ ಇದರಿಂದ ಏನಾದ್ರೂ ಪ್ರಾಬ್ಲಮ್ ಇದೆ ನಿಮ್ಗೆ ಡ್ರೈವಿಂಗ್ ಮಾಡ್ಲಿಕ್ಕೆ? ಏನ್ ಪ್ರಾಬ್ಲಮ್ ಇಲ್ಲ ಸರ್, ಆ ತರ ಏನ್ ಪ್ರಾಬ್ಲಮ್ ಏನಿಲ್ಲ. ಪ್ಯಾಸೆಂಜರ್ಸ್ ನವರಿಗೆ ಸಹ ಏನ್ ಅದೇ ಇಲ್ಲ, ಏನ್ ಏನೇ problem ಇಲ್ಲ ಸರ್, ಅಲ್ಲ. ಎಲ್ಲ ಚಲೋ ಐತಿ. ಈಗ ಪ್ರತಿಯೊಂದು ರೂಲ್ಸ್ ಎಲ್ಲ ಚೇಂಜ್ ಮಾಡಿದ್ರು. ಹಾ ಎಮರ್ಜೆನ್ಸಿ ಮೂರ್ ಎಮರ್ಜೆನ್ಸಿ ಬೇಕು. 3-4 ಐದು ಬೇಕು ಈಗ. 12 ಮೀಟರ್ ಗಾಡಿಗೆ 13.5 ಮೀಟರ್ ಗಾಡಿಗೆ ಚೇಂಜ್ ಅದ ಸರ್. ಓ 12 ಮೀಟರ್ ಗೆ ಬೇರೆ 10 ಮೀಟರ್ ಗಾಡಿಗೆ ಏನೈತ್ರಿ 3 ಎಮರ್ಜೆನ್ಸಿ ಡೋರ್ ರೀ. 13.5 ಮೀಟರ್ ಗಾಡಿಗೆ ಏನಲ್ರಿ 5 ಎಮರ್ಜೆನ್ಸಿ ಡೋರ್ ಅಂತ ಹೇಳಿದಾರೆ. ಓಕೆ, ರೂಲ್ಸ್ ಬಂದಿದ್ದು ಆ ತರ ಬಂದವ್ರ. ಓ ಆ ತರ ಎಲ್ಲ ಇದೆ. ಓಕೆ ಸರ್, ಮತ್ತೆ ನೀವು ನಮ್ಮ ಸಬ್ಸ್ಕ್ರೈಬರ್ ಪ್ರತಿ ಒಂದು ವಿಡಿಯೋ ನೋಡ್ತೀರಾ? ನೋಡ್ದೇವ್ ಸರ್. ತುಂಬಾ ಖುಷಿ ಆಯ್ತು ಸರ್. ಫೈನಲ್ ಆಗಿ ನಮ್ಮ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನೆಲ್ ಗೆ ಏನ್ ಹೇಳ್ತೀರಾ ಸರ್? ಸರ್ ಎಲ್ಲಾರು ನೋಡಿ ಸಬ್ಸ್ಕ್ರೈಬ್ ಮಾಡ್ರಿ, ಚೆನ್ನಾಗಿ ಎಲ್ಲಾ ಇನ್ಫಾರ್ಮೇಶನ್ ಕೊಡ್ತಾರೆ ಸರ್. ಚೆನ್ನಾಗಿ ಚಲೋ ಐತಿ ಸರ್. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮೇಡಮ್ ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಡಾಕ್ಟರ್ ಸೋನಿಯಾ ಕಾಮತ್ ಅಂತ. ಓಕೆ ಮೇಡಮ್, ಎಲ್ಲಿಯವರು ನೀವು? ಲೋಕಲ್? ನಾವು ಬೆಂಗಳೂರವರು. ಓಕೆ. VRL ಅಲ್ಲಿ ಎಷ್ಟು ವರ್ಷದಿಂದ ನೀವು ಟ್ರಾವೆಲ್ ಮಾಡ್ತೀರಾ? ನಾನು ಸುಮಾರು ಒಂದು 8-9 ವರ್ಷದಿಂದ ಟ್ರಾವೆಲ್ ಮಾಡ್ತಾ ಇದ್ದೇವೆ VRL ಅಲ್ಲಿ. VRL ಅದು ಹೇಳ್ಬೇಕಾದ್ರೆ ಬೇರೆ ಬಸ್ಗಿಂತ ಒಳ್ಳೆ ಫೆಸಿಲಿಟಿ ಉಂಟು. ಹೆಣ್ಮಕ್ಳು ಅಂತ ಬರುವಾಗ ಒಳ್ಳೆ ಸೇಫ್ಟಿ ಇರ್ತದೆ. ರಾತ್ರಿ ನಮಗೆ ಯಾವುದೇ ರೀತಿಯ ಭಯ ಇರಲ್ಲ. ಒಬ್ರೇ ಬೇಕಿದ್ರೆ ನಾವು ಓಡಾಡಬಹುದು, ಅಷ್ಟು ಒಂದು ಸೇಫ್ಟಿ ಅವ್ರು ಕೊಡ್ತಾರೆ ನಮಗೆ. ಓಕೆ, ಹಾಗಾಗಿ ಹೆಚ್ಚಾಗಿ ನೀವು ಹೌದು. VRL ಅಲ್ಲಿ ಟ್ರಾವೆಲ್ ಹೌದು, ಮಾಡ್ತೀರಾ? ಯಾವಾಗ್ಲೂ ನಾವು VRL ಅನ್ನೇ ಪ್ರೆಫರ್ ಮಾಡೋದು. ಯಾಕಾದ್ರೆ ನಮಗೆ ಟೈಮಿಂಗ್ಸ್ ಎಲ್ಲ ಇರ್ತದೆ, ಒಂದು ಬಾರಿ ಡ್ಯೂಟಿಗೆಲ್ಲ ಹೋಗುವಾಗ ಬರುವಾಗ ಎಲ್ಲ. ಓಕೆ. ಅಲ್ಲಿಂದ ನಾವು ನೈಟ್ ಹೊರಟಿ ಉಡುಪಿಗೆ ಬಂದು ಮತ್ತೆ ಡ್ಯೂಟಿಗೆ ಹೋಗ್ಬೇಕಾದ್ರೆ ಟೈಮ್ ಬೇರೆ ಬಸ್ ಅವರು ಮೇಂಟೈನ್ ಮಾಡ್ತಾರಿಲ್ಲ ಗೊತ್ತಿಲ್ಲ. ಬಟ್ VRL ಅಲ್ಲಿ ಬರುವಾಗ ಓಕೆ. ಯಾವಾಗ್ಲಾದ್ರೂ ಒಂದು ಬಾರಿ ಮಧ್ಯ ತಡೆಯಾಗಿ ಲೇಟ್ ಆಗ್ತದೆ. ಬಟ್ ಎವ್ರಿ ಟೈಮ್ ಅದೇ ತರ ಆಗ್ತದೆ ಅಂತ ಇರಲ್ಲ. ಒಳ್ಳೆ Okay. ಸರ್ವಿಸ್ ಒಳ್ಳೆ ಉಂಟು VRL. VRL ಸರ್ವಿಸ್ ಒಳ್ಳೆ ಇದೆ. ಒಳ್ಳೇದು, Okay. ಒಳ್ಳೇದು. ನಿಮ್ ಫೇವರೇಟ್ ಬಸ್ VRL? ಹೌದು, ಅಲ್ವಾ? VRL. ಯಾವಾಗ್ಲೂ VRL ಅಲ್ಲಿ ಹೌದೌದು, travel VRL. ಮಾಡ್ತೀರಾ? ಓಕೆ, ಎಸ್ ಮೇಡಮ್. ಫೈನಲ್ ಆಗಿ ನಮ್ಮ ಒಂದು ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ಗೆ ಏನ್ ಹೇಳ್ತೀರಾ? ಒಳ್ಳೇದ್ ಮಾಡ್ತಾ ಇದ್ದೀರಿ, ಜನರಿಗೆಲ್ಲ ಒಂದು ಮಾಹಿತಿ ತಲುಪಿಸುವಂತ ಒಂದು ಕಾರ್ಯಕ್ರಮ ಮುಂದುವರಿಲಿ. ಇನ್ನು ಹೆಚ್ಚೆಚ್ಚು ಫಾಲೋವರ್ಸ್ ನಿಮಗೆ ಬರ್ಲಿ, ನಿಮ್ಮ ಕೆಲಸ ಎಲ್ಲ ಒಳ್ಳೇದಾಗ್ಲಿ ಅಂತ ಹೇಳ್ತೇನೆ. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.